ಹುಬ್ಬಳ್ಳಿಯಲ್ಲಿ ನಡೆದಂತಹ ರಾಕ್ಷಸ ಕೃತ್ಯಕ್ಕೆ ದಿನದಿಂದ ದಿನಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದೇ ಪ್ರಕರಣದಲ್ಲಿ ಇದೀಗ ಮತ್ತೊಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಒಂದು ಕಡೆ ರಾಜ್ಯದ ಜನ ಹಂತಕನನ್ನ ಗಲ್ಲಿಗೇರಿಸಬೇಕು ಅಂತಿದ್ರೆ, ಮತ್ತೊಂದು ಕಡೆ ಮಗಳನ್ನ ಕಳೆದುಕೊಂಡಂತಹ ನೇಹಾ ತಂದೆ ತಾಯಿಯ ಆಕ್ರಂದನವನ್ನ ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನು ಬಾಳಿ ಬದುಕಬೇಕಾಗಿದ್ದ ನೇಹಾಳನ್ನ ಕಳೆದುಕೊಂಡಂತಹ ಪೋಷಕರು ಆ ಒಂದು ಸಾವಿಗೆ ನ್ಯಾಯವನ್ನ ಕೇಳ್ತಿದ್ದಾರೆ. ಈಗಾಗಲೇ ನೇಹಾಳ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆ. ಶಾಕಿಂಗ್ ಅಂಶಗಳು ಅದರಲ್ಲಿ ಬೆಳಕಿಗೆ ಬಂದಿದೆ. ನೇಹಾಳಿಗೆ ಆತ ಚುಚ್ಚಿದ್ದು ಕೇವಲ 9 ಬಾರಿ ಅಲ್ಲ, ಕತ್ತಿನ ರಕ್ತನಾಳವೇ ತುಂಡಾಗುವ ರೀತಿಯಲ್ಲಿ ಹೃದಯಕ್ಕೂ ಚುಚ್ಚಿ ಬೆನ್ನು ಕುತ್ತಿಗೆ ಭಾಗಕ್ಕೆ ಸೇರಿ ಬರೋಬ್ಬರಿ 14 ಬಾರಿ ಮನಸ್ಸೋ ಇಚ್ಛೆ ಆಕೆಗೆ ಇರಿದಿದ್ದಾನೆ. ಈಗಾಗಲೇ ಪ್ರಕರಣ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ದಿನಕ್ಕೊಂದು ಹೊಸ ತಿರುವು ಸಿಗ್ತಾ ಇದೆ. ದಿನಕ್ಕೊಂದು ಶಾಕಿಂಗ್ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಇಂತಹದೊಂದು ಬರ್ಬರ ಹತ್ಯೆಯನ್ನು ಕೂಡ ಸಮರ್ಥಿಸಿಕೊಂಡು ಇಂತಹ ಸೂಕ್ಷ್ಮ ವಿಚಾರದಲ್ಲೂ ಕೂಡ ಒಂದು ತಂಡ ತೆರೆಮರೆಯಲ್ಲಿ ಆಟವಾಡ್ತಿದೆ ಅನ್ನುವಂತಹ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ವೀಕ್ಷಕರೇ, ಆರಂಭದಲ್ಲಿ ಫಯಾಜ್ ನೇಹಾಳನ್ನ ಪ್ರೀತಿ ಮಾಡಬೇಕು ಅಂತ ಪೀಡಿಸ್ತಿದ್ದ ಅಂತ ಹೇಳಲಾಗಿತ್ತು. ನಂತರದಲ್ಲಿ ಫಯಾಜ್ ನೇಹಾ ಸಲುಗೆಯಿಂದ ಇರುವಂತಹ ಒಂದಷ್ಟು ಫೋಟೋಗಳನ್ನ ಹರಿಬಿಡಲಾಯಿತು. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದೀಗ ಫಯಾಜ್ ನೇಹಾ ಜೊತೆಗಿರುವಂತಹ ಹೊಸ ವಿಡಿಯೋ ಒಂದನ್ನ ಹರಿಬಿಡಲಾಗಿದೆ. ಇದರಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ, ನೇಹಾಳ ಸಹೋದರನಿಗೆ ನೇಹಾ ಹಾಗೆ ಫಯಾಜ್ ನಡುವಿನ ಸ್ನೇಹದ ಬಗ್ಗೆ ಈ ಮೊದಲೇ ವಿಚಾರ ಗೊತ್ತಿತ್ತಾ? ಈ ರೀತಿಯ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅವರಿಬ್ರು ಮಾತನಾಡುವ ಬಗ್ಗೆ, ಅವರಿಬ್ಬರ ಒಡನಾಟದ ಬಗ್ಗೆ ನೇಹಾಳ ಸಹೋದರನಿಗೆ ಈ ಮೊದಲೇ ಎಲ್ಲಾ ವಿಚಾರಗಳು ಗೊತ್ತಿತ್ತಾ? ಅವರಿಬ್ಬರ ಒಡನಾಟದ ಬಗ್ಗೆ ಗೊತ್ತಿದ್ರೂ ಸಹ ಸುಮ್ಮನಾಗಿದ್ಯಾಕೆ? ಈ ಎಲ್ಲಾ ಪ್ರಶ್ನೆಗಳು ಉದ್ಭವ ಆಗಿರುವುದಕ್ಕೆ ಕಾರಣ ಆಗಿದ್ದು ಆ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ನೇಹಾ ಫಯಾಜ್ ಜೊತೆಗೆ ನೇಹಾಳ ಸಹೋದರ ನೇಹಲ್ ಕೂಡ ಇದ್ದಾನೆ. ಈ ರೀತಿಯಾಗಿ ನೇಹಾ ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ವಿಡಿಯೋ ಅಥವಾ ಫೋಟೋ ಸಾಕ್ಷಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಏನಿದರ ಅರ್ಥ? ಇಂತಹದೊಂದು ಹತ್ಯೆಯನ್ನು ಕೂಡ ಸಮರ್ಥಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗುತ್ತೆ, ಜಸ್ಟಿಸ್ ಫಾರ್ ಲವ್ ಅಂತ ಹೇಳಿ. ಧಾರವಾಡದ ಸಾದಿಕ್ ತಡಕೋಡ ಹಾಗೆ ಆದಿಲ್ ಅನ್ನುವ ಇಬ್ಬರು ಯುವಕರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಇಬ್ಬರು ಫಯಾಜ್ಗೆ ಯಾವ ರೀತಿ ಸಂಬಂಧ, ಅವರಿಬ್ರು ಅವರ ಸ್ನೇಹಿತರ ಅನ್ನುವ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ನೇಹಾ ತಂದೆ ದೂರು ಕೊಟ್ಟಿದ್ದು ಕೇವಲ ಫಯಾಜ್ ವಿರುದ್ಧವಾಗಿ ಅಲ್ಲ, ಫಯಾಜ್ ಜೊತೆಗಿದ್ದಂತಹ 8 ಮಂದಿಯ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಿದ್ದಾರೆ. ಈ ಒಂದು ಹತ್ಯೆಯ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಕೆಲ ದುಷ್ಕರ್ಮಿಗಳು ದಿನಕ್ಕೊಂದು ವಿಡಿಯೋ ಫೋಟೋಗಳನ್ನ ಬಿಡುಗಡೆ ಮಾಡ್ತಿದ್ದಾರೆ. ಆ ಮೂಲಕವಾಗಿ ಒಂದು ಕಡೆ ನೇಹಾಳ ತೇಜೋವಧೆ ಮಾಡುವಂತಹ ಕೆಲಸ ಆಗ್ತಾ ಇದೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣದ ದಿಕ್ಕನ್ನೇ ತಪ್ಪಿಸುವಂತಹ ಕೆಲಸ ಆಗ್ತಾ ಇದೆ. ಇದರ ಜೊತೆಗೆ ಆ ದುಷ್ಕರ್ಮಿಗಳು ರಾಜಕೀಯ ಪಕ್ಷಕ್ಕೆ ಮಸಿ ಬಳಿಯುವ ಕೆಲಸವನ್ನ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ದುಷ್ಕರ್ಮಿಗಳು ಫಯಾಜ್ ಹೆಸರಿನಲ್ಲಿ, ನೇಹಾ ಹೆಸರಿನಲ್ಲಿ ಹೊಸ ಖಾತೆಯನ್ನ ಸೃಷ್ಟಿ ಮಾಡ್ತಿದ್ದಾರೆ. ಇದಿಷ್ಟೇ ಅಲ್ಲದೆ ಆ ಒಂದು ಖಾತೆಯಲ್ಲಿ ತಮ್ಮನ್ನು ತಾವು ಬಿಜೆಪಿಯವರು ಅಂತ ಬಿಂಬಿಸಿಕೊಂಡಿದ್ದಾರೆ. ಬಿಜೆಪಿ ಗೇಮ್ ಆಫ್ ರಿವೆಂಜ್ ಅಂತ ಬರೆದುಕೊಂಡಿದ್ದಾರೆ. ಈ ಒಂದು ವಿಚಾರವೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪ್ರಕರಣಕ್ಕೆ ಬೇರೆ ತಿರುವು ಪಡೆದುಕೊಳ್ತಾ ಇದೆ. ಇನ್ನು ರಾಜ್ಯದಲ್ಲಿ ಈ ಒಂದು ಪ್ರಕರಣವನ್ನು ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ನೇಹಾ ತಂದೆಯ ಒತ್ತಡಕ್ಕೆ ಮಣಿದು ಸರ್ಕಾರ ಈ ಒಂದು ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸಿದೆ. ನೇಹಾ ತಂದೆ ನಿರಂಜನ್ ಹಿರೇಮಠ ಅವರು ಪೊಲೀಸರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕ ಪೊಲೀಸರು ರಾಜ್ಯ ಸರ್ಕಾರದ ಕೈಗೊಂಬೆ ರೀತಿ ವರ್ತಿಸುತ್ತಿದ್ದಾರೆ, ಅವರ ಮೇಲೆ ಭರವಸೆ ಇಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಮಗಳು ಕೊಲೆಯಾಗಿ 4-5 ದಿನ ಕಳೆದಿದೆ. ಅದೇ ದಿನ ನಾವು ದೂರನ್ನ ಸಹ ನೀಡಿದ್ದೇವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಾಗಿದೆ. ಆದ್ರೆ ಈವರೆಗೆ ಈ ಒಂದು ವಿಚಾರದಲ್ಲಿ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಗಂಭೀರ ಆರೋಪವನ್ನ ಮಾಡಿದ್ರು. ನನ್ನ ಮಗಳು ನೇಹಾಳನ್ನ ಕಳೆದ 2 ವರ್ಷದಿಂದಲೂ ಮತಾಂತರ ಮಾಡೋದಕ್ಕೆ ಆತ ಪ್ರಯತ್ನಿಸ್ತಾ ಇದ್ದ. ಇದನ್ನು ತಿಳಿದಂತಹ ಆಕೆ ವಿರೋಧಿಸಿದ್ದಾಳೆ. ಆತನಿಂದ ಅಂತರ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಲು. ನಂತರ ಆತನಿಗೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ್ಲು. ನಾನು ಸಹ ನೇಹಾಳ ಎಲ್ಲಾ ಮೆಸೇಜ್ಗಳನ್ನ ಚೆಕ್ ಮಾಡಿದ್ದೇನೆ. ಎಲ್ಲಾ ಸಾಕ್ಷಿಗಳನ್ನ ಪೊಲೀಸರಿಗೆ ನೀಡಿಯಾಗಿದೆ. ಆಕೆಯನ್ನ ಮತಾಂತರ ಮಾಡೋದೇ ಆ ಆರೋಪಿಗಳ ಉದ್ದೇಶ ಆಗಿತ್ತು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಈ ಒಂದು ಹತ್ಯೆಯ ಬಗ್ಗೆ ದನಿಗೂಡಿಸಿದ್ದಾರೆ, ಹತ್ಯೆಯ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ನೇಹಾ ಹತ್ಯೆ ಪ್ರಕರಣದ ಲೇಟೆಸ್ಟ್ ಅಪ್ಡೇಟ್.